ಎಲ್ಲ ಬರ್ತಾರೆ ಹಂಗಾದ್ರೆ ಎಲ್ಲ ರೆಡಿ ಮಾಡ್ತಾರೆ, ಒಂದೇ ದಿವಸ ಆಗುತ್ತೆ. ಕಣೋ, ಒಂದೇ ದಿವಸಕ್ಕೆ ಎಲ್ಲ ಆಗ್ಬಿಡುತ್ತೆ. ಶುಕ್ರವಾರ ಓಪನಿಂಗ್ ಮಾಡಿಬಿಡ್ತೀನಿ. ಶುಕ್ರವಾರ ದಿನ ಬೆಳಗ್ಗೆನೆ ಪೂಜೆ ಮಾಡಿಬಿಟ್ಟು ಓಪನಿಂಗ್ ಮಾಡ್ತೀನಿ, ಬಂದ್ಬಿಡಂಗ. ಶುಕ್ರವಾರ ಅಂತಂದರೆ ನಾನು ಶುಕ್ರವಾರಲೇ ಮಾಡೋದು ಎಲ್ಲ ಕೆಲಸಗಳನ್ನು, ಯಾಕಂದರೆ ಶುಕ್ರವಾರ ಒಳ್ಳೆ ದಿನ ಅಲ್ವಾ, ಅದಕ್ಕೆ ನಾನು ಅವತ್ತೇ ಮಾಡೋದು. ಆಯ್ತು, ಹೇಳಕ್ಕ ಬರ್ತೀವಿ. ಅವರಂತೂ ಬರಲ್ಲಪ್ಪ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮಯ್ಯ ನೀನಪ್ಪ ಸರಿನಿ. ಅವರು ಬರಲ್ಲ ಒಟ್ಟುನು. ರೀತಿನ ವಿಷಯಕ್ಕೆ ಅವರೆಲ್ಲ ಜಗಳ ಮಾಡ್ಕೊಂಡು ನನ್ನೆಲ್ಲನ ದೂರ ಮಾಡ್ಕೊಂಡವ್ರು ನೋಡಪ್ಪ. ಅಲ್ಲ ನೀನೇ ಹೇಳೋ ಶಂಕ್ರಿ, ನಾನು ಯಾವತ್ತ ಈಗ ನನ್ನ ಸ್ವಂತ ತಮ್ಮನ ದೂರ ಮಾಡ್ಕೊಂಡಿದ್ದೀನಿ ಹೊರತು ನಿನ್ನ ನಾನು ಯಾವತ್ತೂ ದೂರ ಮಾಡ್ಕೊಂಬಕ್ಕೆ ಇಷ್ಟಪಡಲ್ಲ. ನನಗೆ ನಮ್ಮ ದೊಡ್ಡಪ್ಪನೂ ಹಂಗೇನೆ. ಅಲ್ಲ ಪದ್ಮ ಬುದ್ಧಿ ಬೇಡ್ವಿ, ನನ್ನ ಹಿಡ್ಕೊಂಡು ಒಯ್ಯಕ್ಕೆ ಬರ್ತಾಳಲ್ಲ, ಅವಳಿಗೆ ಸರಿಯಾಗಿ ಏನೋ ಗ್ರಾಚಾರ ಬಿಡಿಸ್ಬೇಕಣ ಪದ್ಮಗೆ. ಅವಳಿಗೆ ನೋಡು ಅಷ್ಟಿಷ್ಟಿಲ್ಲ ಜಂಬ. ಅವಳು ಹೇಳ್ದಂಗೆ ಕೇಳ್ತಾಳಲ್ಲ, ರೀತಾ ಹೇಳ್ದಂಗೆ ಅವಳನ್ನ ಯಾಕೆ ಮನೆ ಇಕ್ಕೋಬೇಕು? ಅಲ್ಲ 2 ಲಕ್ಷ ರೂಪಾಯಿ ದುಡ್ಡ ಅವಳು ಕೊಡ್ಬೇಕಾಗಿರೋದು ಇವತ್ತು ನಾವು ಕೊಡ್ಬೇಕಂತ ನೋಡಪ್ಪ. ಅಂಥದ್ದು ತೀರ್ಮಾನ ಆಗಿರೋದು ಶಂಕ್ರಿ. ಅಂಥದ್ದು ಮಾಡ್ತಾಯಿದ್ದಾರೆ ಇವರೆಲ್ಲ ಸೇರ್ಕೊಂಡು ನಮಗೆ. ಅವ್ರಿಗೆ ತೀರ್ಮಾನ ಆಗಿರೋದ ನಾನು ಕೊಡ್ಬೇಕಂತೆ. ಅದಕ್ಕಾಗಿನ ಇಲ್ಲಿ ನೋಡಿಲಿ ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇನೋ ನಮ್ಮ ಮೇಲಂತೂ. ಯಪ್ಪ ನೋಡ್ಬೇಕು ಹಂಗೇನೆ. ಎಂತೆಂಥ ಜನಗಳು ಇರ್ತಾರೋ ಏನೋ ಅನಿಸುತ್ತೆ. ಹೋಗು, ಏನೇನೆಲ್ಲ ತರ ತೆಗಡಿ ತಂದಿಕ್ಕಿ ಆ ರೀತಾ ಅಂಬಳು ಸುಮ್ಮನೆ ಜಗಳ ಆಡಂಗೆ ಮಾಡಿದ್ಲು ನಮ್ಮ ದಡಮ್ಮ ಇಂತಾಗಿ. ಅವರೆಲ್ಲನ ಇವಾಗ ಚೆನ್ನಾಗಿದ್ದಾರೆ. ಅಲ್ಲ ದೀಪ ಸಂತಪ್ಪನೆಲ್ಲನ ಮಾತಾಡಿಸ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಬುದ್ಧಿ ಐತಿ ಅಂಬನ ಇಲ್ಲ ಅಂಬನ? ನನ್ನ ಹೇಳಿದ್ದೀನಿ ಮಾತಾಡ್ಸಲ್ಲ ಅಂತ ಹೇಳು, ನಮ್ಮ ಪದ್ಮನಿಗೆ ಹೇಳಿದ್ದೀನಿ. ಸುಮ್ಕಿರು, ಅವಳು ನಿನ್ನ ಹೇಳ್ತೀನಿ ಬೋಲ್ ಮಿಟಕಲಾಡಿ ಹೇಳು ಘನ್ವ ಮಾತಾಡಿಸ್ತಾಳೆ. ನೀನು ಇಲ್ದಾಗ ಹೇಳಿ ಆ ದೀಪು ಸಂತಪ್ಪ ಆ ಬಾಲು ರತ್ನ ಎಲ್ಲರನ್ನೂ ಮಾತಾಡಿಸ್ತಾಳೆ. ಎಲ್ಲರನ್ನೂ ಮಾತಾಡ್ಸ್ಕೊಂಡು ಎಲ್ಲ ಚೆನ್ನಾಗಿದ್ದಾರೆ. ನೀನೇ ಗಿರಾನು ಅವರೆಲ್ಲರನ್ನೂ ಮಾತಾಡಿಸ್ತಾರೆ. ಎಲ್ಲರನ್ನೂ ಎಂಥ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೆಂಗೈತಾರೆ ಗೊತ್ತೇ ನಿನಗೇನು ಗೊತ್ತು? ಸುಮ್ಮನೆ ಗೊತ್ತಿಲ್ದಲೇ ಇದು ಮಾಡ್ಕೊಂತೀಯ. ಎಲ್ಲರನ್ನೂ ಮಾತಾಡಿಸ್ತಾರೆ. ಅವ್ರ ಪದ್ಮ ನಿಮ್ಮ ಅಪ್ಪ ನಿಮ್ಮಮ್ಮ ಏನಂತೀನಿ? ಅಲ್ಲ ನಿಮ್ಮ ಅಮ್ಮಯ್ಯ ನೀರಾಗಕ್ಕೆ ಹೋಗ್ತಾಳೆ ಬಾಲು ಮನೆಗೆ. ಅಲ್ಲ ನಿಮ್ಮ ಮನೆಯಾಗ ಇಟ್ಕೊಂಡು ನಿಮ್ಮ ಅಪ್ಪ ನಿಮ್ಮಮ್ಮ ಇವಾಗ ಅಲ್ಲೇ ಅವನ ಕಡೆಗೆ ಅಲ್ಲಿಗೆ ಹೋಗ್ತಾರೆ. ರಾತ್ರಿ ಅಂತ ಕೋಳಿ ಸಾರು ಮಾಡಿದ್ರಂತೆ, ಉಂಡು ಬಂದ್ರಂತೆ, ಇಕ್ಕಿರಂತೆ. ಅಯ್ಯೋ ನೋಡ್ಬೇಕಂತ ಹಂಗೇನೆ. ಕೋಳಿ ಸಾರು ಉಂಡು ಬಂದ್ರಂತೆ, ನೋಡಬೇಕು. ಉಂಡು ಬಂದರು ಚೆನ್ನಾಗಿದ್ದಾರೆ ಇವಾಗೆಲ್ಲ ಅಂತ ಹೇಳ್ತಿದ್ರು. ನೀನು ಹೇಳ್ತೀನಿ ಹೋಗಿದ್ಲಂತೆ. ನನಗೆ ರಾತ್ರಿ ತಂದಿಕ್ಕಿರ್ಲಿಲ್ಲ ಕೋಳಿ ಸಾರು. ತಂದಿಕ್ಕಿದ್ಲು, ಯಾರು ಕೊಟ್ಟರು ಅಂದಿದ್ದಕ್ಕೆ ಯಾರ ನಮ್ಮ ಅಕ್ಕ ಯಾರ ಕಳಿಸಿದ್ರು ಅಂತ ಹೇಳು. ಇಲ್ಲ, ಅವ್ರ ಮನೆಯ ಮಾಡಿರೋ ತಂದಿಕ್ಕಿರೋದು ನಿನಗೆ. ನಿನಗೆ ಗೊತ್ತಿಲ್ಲ, ನೀನು ಸೆಟ್ ಆಗ್ತಿ ಅಂತ ಹಂಗೆ ಹೇಳ್ಯಾರ ಉಂಬಲ್ಲ ಅಂತ. ಅವ್ರ ಮನೆಗೆ ಅವಳು ರೊಟ್ಟಿ ಮಾಡಿದ್ಲಂತಿ, ಎಲ್ಲ ಉಂಡು ಬಂತು ಹೋಗಿ. ಅವಳಿಗೆ ಗ್ರಾಚಾರ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅಷ್ಟೇ. ಅವ್ರ ತಕ್ಕ ಏನು ಹೋಗ್ಬೇಕು ಸುತ್ತಾರ್ಕೊಂಡು ಇಷ್ಟೊಂದೆಲ್ಲ ಹಾರಾಡಿ ಮೇರ್ದಾಡಿ ನೋಡಪ್ಪ ಇವಾಗ ಹಿಂಗೆ ಮಾಡಿದ್ರು ಅಂಬೋದು ನಮಗೆ ಹೆಸರು ತರ್ಬೇಕಂತ ಇದ್ದಾಳೆ ಇವಳು. ಇವಳು ಯಾಕೆ ಹಿಂಗೆ ಮಾಡ್ತಾಳು? ಹೋಗಿ ಸರಿಯಾಗಿ ಜಾಡ್ಸಿ ಹೇಳ್ತೀನಿ, 4 ತೀಡ್ ಬುದ್ಧಿ ಹೇಳ್ಬೇಕು. ಹಂಗಾದ್ರೆ ಗೊತ್ತಾಗೋದು. ಒಳ್ಳೆ ಮಾತನ್ನ ಹೇಳಿದ್ರೆ ಗೊತ್ತಾಗಲ್ಲ. ಇವಕ್ಕೆ ಏನು ಕೇಳ್ತಾ ಇದ್ದಾರೆ ಏನು ಅಂತ ಅರ್ಥ ಆಗಲ್ಲ. ಹೋಗಿ 4 ತೀಡ್ ಬುದ್ಧಿ ಹೇಳ್ಬೇಕು. ಹೋಗು. ಹಂಗೆ ಮಾಡ್ತೀನಿ ಕಣಕ್ಕ, ಹಂಗೆ ಮಾಡ್ತೀನಿ. ಅದು ಇವಳು ಬುದ್ಧಿ ಐತೆ ಅಂಬನೇ ಇಲ್ಲ ಅಂಬ. ಯಾಕೆ ಇಂಥ ಮಾಡ್ತಾ ಇದ್ದಾಳೆ ಇವಳು ಅಂತ ನನಗೆ ಸರಿಯಾಗೆ ಜಾಡಿಸ್ತಾನೆ ತಡಿ. ಇವಾಗ ಶಂಕರ ಹಬ್ಬ ನನ್ನ ಕಡೆ ಕಡೆನೆ ನಿಮ್ಗೆ ಅವ್ರನ್ನೆಲ್ಲ ಮಾತಾಡ್ಸೋದು ಇಷ್ಟ ಆಗಲ್ಲ. ಅವ್ರ ಅಣ್ಣ 10 ಲಕ್ಷ ರೂಪಾಯಿ ದುಡ್ಡು ಮೋಸ ಮಾಡ್ದೆ, ಎಲ್ಲ ಸೈಡ್ ತಗೊಂಡ ಅಂಬೋದೊಂದು ಸಿಟ್ಟು ಭಾಳ ಐತಿ ಅವನಿಗೆ. ಸಿಟ್ಟು ಅವ್ರ ಅಣ್ಣನ ಮೇಲೂ ಅವ್ರ ಅದಕ್ಕೆ ಮೇಲೂ ಸರಿಯಾಗಿ ಜಾಡಿಸ್ತಾನೆ ತಡಿ. ಹೋಗಿ ಇವಾಗ ಯಪ್ಪ ಯಮ್ಮ ಅಂತ ಬಡ್ಕೋಬೇಕು ಹಂಗೇನೆ. ಹಂಗೆ ಜಾಡಿಸ್ತಾನೆ ಇವನು, ಏನಿಲ್ಲ. ಪದ್ಮ ಯಾಕಪ್ಪ ಯಾಕೆ? ಅಲ್ಲ ನೀನೇನು ಆಟ ಆಡ್ತಾ ಇದೆಯೇನು? ಹೋಗ್ಬೇಡ, ಅವ್ರನ್ನ ಮಾತಾಡಿಸ್ಬೇಡ. ನೋಡು ನಾವು ಎಷ್ಟು ಕೀಳಾಗ್ಬಿಡ್ತೀವಿ ಇಷ್ಟೊಂದೆಲ್ಲ ಇದು ಮಾಡಿ. ಅವ್ರನ್ನೆಲ್ಲ ಯಾಕೆ ಮಾತಾಡ್ಸೋದು ಅಂತ ಹೇಳಿದ್ಮೇಲೆ ನೀನು ಯಾಕೆ ಮಾತಾಡ್ಸೋದು? ರಾತ್ರಿ ಅವರು ಕೋಳಿ ಸಾರು ಮಾಡಿದ್ರಂತೆ, ಅದನ್ನು ತಂದು ನನಗಿಕ್ತಂತೆ. ನನಗಿಕ್ಕಿದ್ಯಾ ತಂದು? ಅವ್ರು ಮಾಡಿರೋದು ಅದು. ಅಯ್ಯೋ ಏನಾಗುತ್ತೆ ಬಿಡು, ನೀನು ಅದು ಯಾಕೆ ಹಂಗಾಡ್ತೀಯ? ಅತ್ತೆ ಮಾವ ಎಲ್ಲರೂ ಬಂದಿದ್ರು, ನಾವು 3 ಹೋಗಿ ಉಂಡು ಬಂದ್ವಿ. ನೀನು ಉಣ್ಬಲ್ಲ ಅಂತೇಳಿ ನಾನು ಅದಕ್ಕೆ ಹಂಗೆ ಹೇಳಿದೆ. ನೀನು ಉಣ್ಬರಪ್ಪ ಅಂತಂದರೆ ಎಲ್ಲಿ ಅಲ್ಲಿ ತಂದಿದ್ದ ಅಂತಂದರೆ ಉಣ್ಬಲ್ಲ ಅಂತ ನಾನು ಹಂಗೆ ಅಂದೆ. ಉಣ್ಲೇಳು ಅಂತ ಏನಾಗಲ್ಲ ಸುಮ್ಕಿರು. ನೀನು ಅದು ಯಾಕೆ ಹಂಗಾಡ್ತಿ? ಎಲ್ಲರೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ. ಇವಾಗ ಅವಳು ನೋಡು, ಅವಳು ಸವಿ ಎಷ್ಟೊಂದು ಇದು ಮಾಡ್ತಾಳೆ ನಮ್ಮ ಮೇಲೆ. ಅದಕ್ಕೇ ಸುಮ್ಮನೆ ನಮ್ಮ ಮನೆಯಾಗ ಇಲ್ಲದ್ದೆಲ್ಲ ಇದನ್ನು ತಂದಿಕ್ಕೋದು. ನಿಮ್ಮ ಅಮ್ಮ ಇವು ನನಗೂ ಇಲ್ಲದ್ದೆಲ್ಲ ಹೇಳ್ಕೊಡೋದು. ನಿಮ್ಮ ಅಮ್ಮ ಇಂತಕ್ಕೆ ಬಂದು ಹಂಗೆ ಹಿಂಗೆ ಭಾಗ ತಗೋಸ್ನಿ ಅನ್ನು, ಹೆಣ್ಣು ಹುಡುಗರಿಗೆ ಭಾಗ ಕೊಡ್ತೀನಿ ಅನ್ನು, ಎಲ್ಲ ಹೆಣ್ಮಕ್ಳಿಗೆ ಭಾಗ ಕೊಡು ಅಂತ ಹೇಳ್ತಾಳೆ. ಅವಳು ಒಳ್ಳೆಯಲ್ಲ, ಅವಳು ಮಾತುಗಳ ಕೇಳಬೇಡ ನೀನು. ಬಾಯಿ ಕಾಪಾಳಕ್ಕೆ ಬಾರಿಸ್ಬಿಡ್ತೀನಿ. ಇವಾಗ ಮಾತಾಡ್ಸ್ಕೊಡ್ದು ಅಷ್ಟೇ. ಅಲ್ಲ ನಾವು 7 ಚೀಪ್ ಹಾಕ್ತೀವಿ. ಅವ್ನು ದೀಪ ಸಂತಾಪನ ಮಾತಾಡಿಸಿ ಇವು ಇನ್ನು ನಮ್ಮ ಅಣ್ಣ ಇನ್ನು ನಮ್ಮ ಅತ್ತೆನೂ ಮಾತಾಡ್ಸೋನ್ ಪಕ್ಷ ಬಿಡು ಅಂತ ಸುಮ್ಮನೆ ಹಾಕ್ತೀನಿ. ಆದರೆ ಇವ್ರನ್ನೆಲ್ಲ ಮಾತಾಡಿಸ್ತಾ ಇದೆಯಾ ಅಂದ್ರೆ ನನಗೇನೋ ನಾನು ನಿಜವಾಗ್ಲೂ ಅಷ್ಟು ಸಿಟ್ಟು ಬರೋಲ್ಲ. ಏನಾಗಲ್ಲ, ನೀನು ಅವ್ರ ಮಾತೆಲ್ಲ ಕೇಳಬೇಡ. ಅವಳು ಪಿಟಿಂಗ್ ಇರ್ತಾಳೆ, ಅವಳನ್ನ ನೀನು ಮಾತಾಡಿಸ್ಬೇಡ. ನಾನು ಹೇಳ್ತಾ ಇದ್ದೀನಿ, ಅವಳನ್ನ ಮಾತಾಡಿಸ್ಬಾರ್ದು ನೀನು. ನಾನು ಅವ್ರನ್ನ ಯಾಕೆ ಮಾತಾಡಿಸ್ದಂಗಿಲ್ಲ? ಅವರಿಂದ ನಮ್ಗೇನು ತೊಂದರೆ ಆಗಿಲ್ಲ, ಇವರಿಂದ ತೊಂದರೆ ಆಗಿರೋದು, ನಮಗೆ ಮೋಸ ಆಗಿರೋದು ಇವರಿಂದ. ಯಾಕೆ ಈ ಪಾಟಿ ಬಾಯ್ ಮಾಡ್ತೀಯಾ? ನಾನು ಇಲ್ಲೋಡು,
ನಾನು ಈ ಮನೆಯಾಗೆ ಇರೋದೇ ಇಲ್ಲ. ನೀವು ಇಷ್ಟೊಂದೆಲ್ಲ ಇದು ಮಾಡ್ತಿದ್ರಿ. ಇವಳು ನನ್ನ ಮಾತು ಕೇಳಲ್ಲ, ನೀವು ನನ್ನ ಮಾತು ಕೇಳಲ್ಲ. ನಾನು ಹೋಗ್ತೀನಿ. ಅವ್ರ ಮಾತು ಕೇಳ್ಕೊಂಡು ಅವ್ರ ತಾಗೆ ಇದ್ದು ಬಿಡ್ರಿ. ನಮಗೇನು ಮರ್ಯಾದೆ ಕಳೀತಾ ಇದ್ದೀರಾ? ಅವ್ರನ್ನ ಮಾತಾಡ್ಸೋದು ಇಷ್ಟ ಇಲ್ಲ ನನಗೆ. ಅವ್ನು ತಗೋನು ಎಷ್ಟೆಲ್ಲ ಇದು ಮಾಡಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀರಾ ನೀವು, ಬಾಲನ್ ತಾಗ ಮಾಡಿರೋದ. ಇವಳು ಇದ್ದಾಳೆ, ಇವಳು ದೀಪಿ, ಅವಳು ಎಲ್ಲಿಂದೆಲ್ಲ ಬಂದು ಇಲ್ಲಿ ಸೇರ್ಕೊಂಡವಳೆ. ಅವಳು ಹೇಳಿರೋ ಮಾತಿಗೆ ನೀವು ಬೆಲೆ ಕೊಟ್ಕೊಂಡು ಅವಳನ್ನ ಮಾತಾಡಿಸ್ಕೊಂಡು ಅವಳನ್ನ ಇದು ಮಾಡ್ತಾ ಇದ್ದೀರಾ ನೀವು. ನೀವು ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಿಲ್ಲ ನೋಡಿ, ಹೇಳಿರ್ತೀನಿ. ನೀವು ಮಾತಾಡಿಸ್ಬೇಡ್ರಿ ಅಷ್ಟೇ, ಇಲ್ಲಾಂದ್ರೆ ನಾನಂತೂ ಇರಲ್ಲ ಮನೆಯಾಗೆ. ಕೊಡ್ತಾಳೆ ಕಣ್ಮಮ್ಮ, ಇಲ್ಲಿ ಬಂದು ಮಾತಾಡೋದು ನೋಡು. ನೆನ್ನೆಸಿಂದಲ್ಲ ಅವ್ರನ್ನ ಯಾಕೆ ಮಾತಾಡ್ಸೋದು ಅಂತ ಮಾತಾಡ್ಸೋದೆ ಕಣೋ. ಅವಳ ವಿರುದ್ಧವಾಗಿ ನಾನು ಎಲ್ಲರನ್ನೂ ಮಾತಾಡ್ಸಿ ನಾವು ಚೆನ್ನಾಗಿರ್ತೀವಿ. ಅವಳ ವಿರುದ್ಧವಾಗಿ ಅಂತಲ್ಲ, ಒಟ್ಟಿನಲ್ಲಿ ಯಾಕೆ ಎಲ್ಲರ ತಾಗ ಪರದಾಡೋ ಅಂತ ನಾವು ಈಗ ರೀತಮ್ಮನ ಮಾತಾಡ್ಸ್ಕೊಂಡು ರೀತಮ್ಮನಿಂದ ಏನು ತೊಂದರೆ ಆಗಿಲ್ಲ. ಇವತ್ತು ನಮಗೆ ಅವಳಿಂದಲೇ ಇವತ್ತೆಲ್ಲ ತೊಂದರೆ ಆಗಿರೋದು. ಇಲ್ಲಿ ಸಲೋದೆಲ್ಲ ಇದು ಮಾಡ್ಕೊಂಡು ಇಂಥವೆಲ್ಲ ತಾರ ತೆಗಡಿ ತಂದಿಕೊಂಡು ಮಾಡ್ತಾ ಇರೋದು ಅವಳು. ನಾನೇ ಇರಲ್ಲ ಈ ಮನೆಯಾಗೆ. ಸರಿ ಆಯ್ತು, ಅವ್ರು ಇರ್ತಾರ, ಇರಲಿ, ನಾನೇ ಇರಲ್ಲ, ಹೋಗ್ತೀನಿ. ಹೋಗಾಲೆ ಉಂಬೋದು ಎಲ್ಲ ನೀವೆಲ್ಲ ಇಕ್ಕೊಂಡಿದ್ರೆ ಅಂಬೋದು ಗೊತ್ತು. ನಾ ಇರಲ್ಲ. ಅವ್ರನ್ನೆಲ್ಲ ಮಾತಾಡಿಸ್ದಂಗಿರ್ಲಿಲ್ಲ ಅಂದರೆ ಅವ್ರನ್ನೆಲ್ಲ ಮಾತಾಡಿಸ್ಬಾರ್ದು. ಅವ್ರನ್ನೆಲ್ಲ ಮಾತಾಡಿಸಿದ್ರೆ ಅಂದರೆ ನಾನಂತೂ ಮನೆಯಾಗಿಲ್ಲ. ಹೋಗ ದೇವಸ್ಥಾನ ಇಕ್ಕೆಂತಾಳೆ ನೋಡೋಣ ಅದಲ್ಲಿ ನಿಮ್ಮ ಅಕ್ಕಯ್ಯ. ಹೋಗು, ಅವಳೇನಿಲ್ಲಡೋ, ಸುಮ್ಮನೆ ಹೆಸ್ರಿಗೆ ಮಾತ್ರ ಅಕ್ಕಯ್ಯ. ಅವಳ ತಗ ಅವೆಲ್ಲ ನಡಿಯಲ್ಲ ಕಣಪ್ಪ. ನೀನೇನ ಕೆಲಸ ಮಾಡಿರ್ ಮಾತ್ರ ಅಕ್ಕಯ್ಯ ಅನ್ಬೋದು ನೀನು. ಇವತ್ತು ಚಲವ ಬೇಳೆ ಮಾಡ್ಬೇಕು, ಅವ್ರ ತಕ್ಕೆ ಸುತ್ತರ್ಕೊಂಡು ಹೋಗ್ಬಾರ್ದು ನೀನು. ಈಗ ಅಪ್ಪ ಅಮ್ಮನೂ ಹೇಳ್ದಂಗೆ ಕೇಳಲ್ಲ, ನೀನು ಕೇಳಲ್ಲ ಅಂದಮೇಲೆ ನಾನೇ ಇರಲ್ಲ. ನೀವು ನಾನು ಹೇಳ್ದಂಗೆ ಕೇಳಂಗಿದ್ರೆ ಮನೆಯಾಗೆ ಇಲ್ಲ. ನೀವು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರಂದ್ರೆ ಇರಲ್ಲ ನಾನು. ನೀವೇ ಇದ್ದು ಬಿಡ್ರಿ. ನೋಡು, ಇಲ್ಲದ್ದು ಹೇಳ್ಕೊಡಾರ ಬುದ್ಧಿ ಐತಮ್ಮ. ನಿಲ್ಲಮ್ಮ, ಸುಮ್ಮನೆ ಹೋದ್ರು ಹೋಗ್ಲಿ, ಒಂದು 2 ದಿನ ಇರ್ಲಿ, ಗೊತ್ತಾಗುತ್ತೆ ಅವಳ್ತಾಗೆ. ಅದಕ್ಕೆ ಕಣ್ಮಮ್ಮ ನಾನು ಸುಮ್ಮನೆ ಅದೇ ತಡಿಯಕ್ಕೆ ಹೋಗ್ಲಿಲ್ಲ. ಇಲ್ಲದ್ದು ಹೇಳ್ಕೊಡ್ತಾಳೆ, ಮಾತಾಡ್ಸುತ್ತಲ್ಲ, ನೀನು ಮಾತಾಡ್ಸ್ಕೊಂಡು ಚೆನ್ನಾಗೈತಲ್ಲ, ಅದಕ್ಕೆ ಇಲ್ಲದ್ದು ಹೇಳ್ಕೊಡ್ತಾಳೆ. ಹಿಂಗೆ ಅಂತೇಳಿ ಇಲ್ಲದ್ದು ತಂದಿಕ್ತಾಳೆ. ಯಾಕೆ ಪದ್ಮ ನಾನೇ ಬಿಟ್ಟು ಹೋದ ಕಣಮ್ಮ, ನಾನು ಇಲ್ಲಿರಲ್ಲ, ಅವಳ್ತಾಗಿರ್ತೀನಿ ಅಂತ. ಅವಳು ಇಲ್ಲದ್ದೆಲ್ಲ ಹೇಳ್ಕೊಟ್ಟಾಳು, ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾರೆ, ಹಂಗೆ ಹಿಂಗೆ ನಿಮಗೆ ಬೆಲೆ ಇಲ್ದಂಗೆ ಮಾಡ್ತಾರೆ ಅಂತ ಇಲ್ಲದ್ದು ಹೇಳ್ಕೊಟ್ಟಾರ ಅವನಿಗೆ. ನೀರು ಹೋಗ್ಲಿ, ದೇವಸ್ಥಾನಕ್ಕೆ ಅಂತಾಳು ಗೊತ್ತಾಗುತ್ತೆ. ಅಯ್ಯೋ ಅವಳು ಎಂತಾಳು, ಯಾರನ್ನೂ ಸಹಿಸ್ಕೊಂಬಲ್ಲ ಅವಳು. ನೋಡಕ್ಕೆ ಮಾತ್ರ ಹಂಗೆ ಅಷ್ಟೇ, ಅವಳಿಗೆ ಮುಗ್ಗಿ ಹಾಕಿಲ್ಲ, ಬರೀ ಶೋಕಿ ಅಷ್ಟೇ. ತಾಡಿ ನೋಡ್ಮಂತ ಏನೇನ ಅವಳ ಮಾತು ಕೇಳಿ ಇವನು ಹೋಗಿದ್ದಾನಲ್ಲ. ಇರ್ಲಿ ಹೋಗ್ಲಿ, ಸುಮ್ಮನೆ ಇಲ್ಲಿ ತಡಿಯಕ್ಕೆ ಹೋಗ್ಬೇಡ್ರಿ, ಇಂಥ ಮೇಲೆ ಹಿಡ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರನ್ನ ಹಿಡ್ಕೊಂಡು ಹೊಟ್ಟನು ಹೋಗ್ಬೇಡ್ರಿ ಅಂತ ಹಿಡ್ಕೊಂಡು ಹೊಟ್ಟನು ಇನ್ನೂ ಜೋರು ಇಂಥವ್ರನ್ನ ಸುಮ್ಮನೆ ಕೈ ಬಿಟ್ಬಿಡ್ಬೇಕು. ಅದಕ್ಕೆ ಮತ್ತು ನಾನು ಹೋಗಂತ ಹೇಳಿ ಸುಮ್ಮನಾಗಿದ್ದು. ಅಲ್ಲ ಪಾಪ, ನಮಗೇನು ಅವ್ರೇನು ಕೆಟ್ಟದ್ದು ಮಾಡಿಲ್ಲ, ಏನಿಲ್ಲ. ನಮ್ಮ ಪಾಡಿಗೆ ನಾವು ಈ ಪಾಪ ಇನ್ನೂವರೆಗೂ ಆಗೈತೆ, ಅತ್ಯಾತ ಇದು ಮಾಡಿಲ್ಲ ಮಕ್ಕಳಮ್ಮ. ಸುಮ್ಮನೆ ಅವ್ರನ್ನ ಯಾಕೆ ಅನ್ಬೇಕು ಹೇಳು? ಸುಮ್ಮನೆ ಅವ್ರ ನಂದರ ಬಾಯಿ ಬೀಳ್ತಾವೆ. ಈಗ ನಮ್ಮ ರತ್ನಕಾಯಿನೂ ನಮ್ಮ ಬಾಲ್ ಬಾವ ಎಷ್ಟು ಕಷ್ಟಪಡ್ತಾರೆ. ಅವ್ರು ಕಷ್ಟಪಡೋಷ್ಟು ನಾವು ಒಂದಿನ ಕಷ್ಟಪಡಲ್ಲ, ಕಷ್ಟಪಡ್ತಾರೆ, ಮಾಡ್ಕೊಂತ ಇದ್ದಾರೆ. ಮಾಡೋಕೆ ನೋಡಿ ಸಂತೋಷ ಪಡಬೇಕು. ಇಲ್ಲದ್ದು ಹೇಳ್ಕೊಡ್ತಾಳೆ ಅಪ್ಪಗೆ. ಅಲ್ಲ ಕಣೋ, ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾಳೆ. ಕೊಡ್ಲಾಡ್ ಬಿಡು, ಯಾವ್ದು ತಲೆ ಕೆಡ್ಸ್ಕೊಂಬೇಡ. ಒಳ್ಳೆ ನಾನಾ ಮಾಡಿ ಒಟ್ಟು ನಿನ್ನ ತಲೆಯಕ್ಕೆ ಏನು ಇಕ್ಕೆ ಬಡ್ಪದ್ನ. ಸುಮ್ಮನಿರು, ಹೋಗ ದೇವಸ್ಥಾನ ಇರ್ತಾನೆ, ಬಂದೇ ಬರ್ತಾನೆ. ಅಲ್ಲಂತೂ ಸೆನೆ ದಿನ ಇರೋಕ್ಕಾಗಲ್ಲ, ಸುಮ್ಮನಿರು, ಬರ್ತಾನೋ 2 ದಿನ ತಾಡಿ ನೋಡು. ಅದರಲ್ಲ ವೀಕ್ಷಕರ, ನನ್ನ ಗಂಡ ಮನೆ ಬಿಟ್ಟೇ ಹೋದ. ನಾನಂತೂ ಇಲ್ಲಿರಲ್ಲ. ನೀನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರ, ಅವ್ರನ್ನ ಮಾತಾಡಿಸ್ಬೇಡ್ರಿ ಅಂತೇಳಿ ಮನೆ ಬಿಟ್ಟು ಹೋಗ್ಬಿಟ್ರು. ಅದಕ್ಕೆ ಒಂದು ಸ್ವಲ್ಪ ದಿನ ಹೋಗ್ಲಿ ಇರಲಿ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀವಿ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇನು ಮುಗಿಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.